ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೇಸನ್ ಬರ್ಫಿ ಅಥವಾ ಕಡಲೆ ಹಿಟ್ಟಿನ ಸ್ವೀಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದನ್ನು ಕೆಲವೊಬ್ಬರು ಕಡದಂಟಂತೂ ಕೂಡ ಅಂತಾರೆ. ಬೇಕಾಗುವ ಸಾಮಗ್ರಿಗಳು: ತುಪ್ಪ, 4 ಏಲಕ್ಕಿ ತೊಗೊಂಡಿದ್ದೀನಿ, ಅದನ್ನು ಪೌಡ್ರ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಕಪ್ ಆಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಕಡಲೆ ಹಿಟ್ಟಿನ ಹಸಿ ಹೋಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದು ನಿಧಾನವಾಗಿ ಇದೇ ಥರ ಕಲಿಸ್ಕೊಂಡು ಹುರ್ಕೋಬೇಕು. ಸೊ ಮಧ್ಯೆ ಎಲ್ಲ ಗಂಟು ಬೀಳುತ್ತಿರುತ್ತೆ, ಆವಾಗವಾಗ ಹಾಗೆ ತಿರುಗಿಸ್ಕೊತಿ ನಿಧಾನವಾಗಿ ಹುರ್ಕೋಬೇಕು. ಉರಿ ಸಣ್ಣದಾಗಿ ಇರಬೇಕು, ದಪ್ಪದಾಗಿರಬಾರ್ದು. ಇದನ್ನು ಕೆಲವೊಬ್ಬರು ಕರದಂಟು ಅಂತಾರೆ, ಕೆಲವೊಬ್ಬರು ಕಡೆ ಬೇಸನ್ ಬರ್ಫಿ ಅಂತ ಕರೀತಾರೆ. ಸೊ ಒಂದೊಂದು ಕಡೆ ಒಂದೊಂದು ಅಂತ ಕರೆಯೋದು. ನಾನು ಜಸ್ಟ್ ಇದರಲ್ಲಿ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಬಾದಾಮನ್ನ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ಪಿಸ್ತಾ ಅಥವಾ ಕಾಜು ಏನು ಬೇಕಾದರೂ ಹಾಕೋಬೋದು, ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಮತ್ತೇನು ಮಾಡಬೇಕು ಅಂತಂದರೆ, ಇಷ್ಟೆಲ್ಲ ಸ್ವಲ್ಪ ಹುರಿದಾದ್ಮೇಲೆ, ಹಸಿ ಹೋದ್ಮೇಲೆ ತುಪ್ಪನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಮಧ್ಯೆ ಯಾವಾಗ ನೀಡಿರುತ್ತೆ ಅಷ್ಟೇ ಮಾತ್ರ. ತುಂಬ ತಿಳಿನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಸೊ ಸ್ವಲ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಇವಾಗ ನೋಡಿ ನಾನು ಕಲಿಸ್ಕೊಂಡಿದ್ದೀನಿ, ಕಡಿಮೆ ಬಿದ್ದಿದೆ, ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತೆ ಕಲಿಸ್ಕೊತಿದ್ದೀನಿ. ಸೊ ಅವಶ್ಯಕತೆ ಅನಿಸಿದ್ರೆ ಮಾತ್ರ ನೀವು ಹಾಕ್ಕೊಳ್ಳಿ. ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು. ಸೊ ನೋಡಿ ಇವಾಗ ಕಡಲೆ ಹಿಟ್ಟಿಂದ ಕಲರ್ ಚೇಂಜ್ ಆಗಿದೆ. ಸೊ ನಾನು ನಿಮ್ಗೆ ಏನು ಮಾಡ್ತೀನಿ, ಇನ್ನೊಂದು ಕಪ್ಪಲ್ಲಿ ಮುಕ್ಕಾಲಷ್ಟು ನಾನಿನ್ನು ಸಕ್ಕರೆ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಅರ್ಧ ಭಾಗದಷ್ಟು ನೀರು ಹಾಕ್ಕೊಂಬಿಟ್ಟು ಇದನ್ನು ಪಾಕ ಮಾಡ್ಕೋತೀನಿ. ಸೊ ಪಾಕನೂ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಮಧ್ಯೆ ಏನು ಮಾಡಿ, ಈ ಥರ ಸ್ಪೂನ್ ತೊಗೊಂಡು ಸಕ್ಕರೆ ಕರಗುವವರೆಗೂ ಕಲಸಿ. ನೋಡಿ ಪಾಕನ ಈ ಥರ ಕುದ್ಮೇಲೆ ಸ್ಪೂನಿಂದ ಈ ಥರ ಬಿಡ್ತಿದ್ರೆ ನಿಧಾನಾಗಿ ಹನಿ ಬೀಳಬೇಕು. ಅದಾದಮೇಲೆ ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನ, ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪನೇ ಪಾಕ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಸೊ ಪಾಕನೂ ನೋಡ್ಕೊಂಡು ಹಾಕಿ, ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು. ಸೊ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ ನೋಡಿ. ಸೊ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಕಲಿಬೇಕು. ಆ ಸಕ್ಕರೆ ಪಾಕ ಏನಿದೆ ಅಲ್ಲ, ಪೂರ್ತಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಮಾಡಿ. ಸೊ ಗ್ಯಾಸ್ ಇನ್ನೂ ಸಣ್ಣದಾಗಿರಬೇಕು, ದಪ್ಪ ಇಡಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ಈ ಥರ ಲಮ್ಸ್ ಎಲ್ಲ ಕಾಣ್ತಿದೆಯಲ್ಲ, ಅದೆಲ್ಲ ಲಮ್ಸ್ ಎಲ್ಲ ಪೂರ್ತಿ ಕ್ಲಿಯರ್ ಆಗಬೇಕು, ಅಲ್ಲಿವರೆಗೂ ಕಲಿಸ್ಕೊಳ್ಳಿ. ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಆಗಬೇಕು ನೋಡಿ. ಈ ಥರ ಚೆನ್ನಾಗಿ ಎಲ್ಲ ಕಡೆಗೆ ಏನಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ನೆಕ್ಸ್ಟ್ ನಾವು ಇದನ್ನು ಏನು ಮಾಡೋಣ ಅಂತಂದರೆ, ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪ್ಲೇಟ್ ಮೇಲೆ ಸವರ್ತೀನಿ. ಸೊ ಇವಾಗಲೇ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವಾ ಬೇಸನ್ ಹಿಟ್ಟಿಂದು, ಅದು ಇದರಲ್ಲಿ ಹಾಕಿಬಿಟ್ಟು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಬೇಕು. ನಾವೇನಾದರೂ ತುಪ್ಪ ಹಾಕಿಲ್ಲ ಅಂತಂದರೆ ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಥರ ಹಾಕಿಬಿಟ್ಟು ಈಗೇನು ಮಾಡಿ, ಸ್ವಲ್ಪ ಬಿಸಿ ಇರುತ್ತೆ, ನಾನಿಲ್ಲಿ ಕಡ್ಚಿಗೆ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಕಡೆ ಹಡ್ಕೋಬೇಕು, ಈಕ್ವಲ್ ಆಗಬೇಕು ಎಲ್ಲ ಕಡೆಗೂ, ಒಂದು ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಸೊ ಇದು ನೀವು ಬೇಕಾದರೆ ರೌಂಡಾಗೂ ಕಟ್ ಮಾಡ್ಕೋಬೋದು, ಇಲ್ಲ ಸ್ಕ್ವೇರಲ್ಲಾಗಿ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ರೆಕ್ಟ್ಯಾಂಗಲಲ್ಲೂ ಕಟ್ ಮಾಡ್ಕೋಬೋದು. ಸೊ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ನಾವು ಏನು ಮಾಡ್ತೀನಿ, ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಬಾದಾಮು, ಅದು ಎಲ್ಲ ಕಡೆ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಇವಾಗ ಬಿಸಿ ಇದೆ ಅಲ್ವಾ, ಪ್ರೆಸ್ ಆಗುತ್ತೆ, ಆಮೇಲೆ ಆರಿದ್ಮೇಲೆ ಪ್ರೆಸ್ ಆಗೋಲ್ಲ. ಸ್ವಲ್ಪ ಇದೆಲ್ಲ ಪ್ರೊಸೆಸ್ ಬೇಗನೆ ಮಾಡಬೇಕು. ಸೊ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಸೊ ಆರಿದ್ಮೇಲೆ ಗಟ್ಟಿ ಆದಮೇಲೆ ಈ ಥರ ನೈಫ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನಿಧಾನ ಕಟ್ ಮಾಡ್ಕೋಬೇಕು, ಸ್ವಲ್ಪ ಟೈಮ್ ತಗೋತೆ, ಇಲ್ಲ ಅಂತಂದರೆ ಕಟ್ಟಾಗುತ್ತೆ. ಸ್ವಲ್ಪ ನಿಧಾನ, ಎಷ್ಟು ನಿಧಾನ ಮಾಡ್ತೀರಲ್ವ ಅಷ್ಟು ಕರೆಕ್ಟಾಗಿ ಕಟ್ಟಾಗುತ್ತೆ. ಇಲ್ಲಿ ನೋಡಿ ಈ ಥರ. ಇದ್ರ ಮೇಲೆ ನೀವು ಬೇಕಾದರೆ ಬಾದಾಮ್ ಬೇಕಾದರೂ ಹಾಕ್ಕೋಬೋದು, ಕಿಶ್ಮಿಶ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಡೈಮಂಡ್ ಶೇಪ್ ಕಟ್ ಮಾಡ್ತಿದ್ದೀನಿ, ನೀವು ಸ್ಕ್ವೇರ್ ಬೇಕಾದರೂ ಕಟ್ ಮಾಡ್ಕೋಬೋದು. ಸ್ಮೆಲ್ ಮಾತ್ರ ಸೂಪರಾಗಿದೆ, ತುಪ್ಪ ಎಲ್ಲ ಹಾಕಿದ್ದೀವಲ್ಲ, ಸಖತ್ತಾಗಿದೆ ಸ್ಮೆಲ್ ಮಾತ್ರ. ನೋಡಿ ಈ ಥರ ಬಂದಿದೆ ಶೇಪು, ತುಂಬ ಚೆನ್ನಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ.
ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಯಾವುದೇ ರೆಸಿಪಿ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ದೇನಾದರೂ ಹೊಸ ಡಿಶ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ತುಂಬ ಸಕ್ಕತ್ತಾಗಿರುತ್ತೆ. ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.